ಹಲೋ ಎವ್ರಿವನ್, ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಕ್ಲೌಡ್ ಎ ಐ ಒಳಗಡೆ ಪ್ರಾಜೆಕ್ಟ್ಸ್ಗಳನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಕ್ಲೌಡ್ ಜೊತೆ ಕನ್ವರ್ಸೇಷನ್ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಹತ್ರ ಬಹಳಷ್ಟು ಕನ್ವರ್ಸೇಷನ್ಸ್ ಆಗ್ತಾವ, ಬಹಳಷ್ಟು ಚಾರ್ಟ್ಸ್ಗಳಾಗ್ತಾವ. ಅವಾಗ ನಮ್ಮ ವರ್ಕ್ ಅನ್ಆರ್ಗನೈಸ್ಡ್ ಆಗಿಬಿಡ್ತೈತಿ. ಮತ್ತೆ ಎವ್ರಿ ಟೈಮ್ ಹೊಸ ಚಾರ್ಟನ್ನು ಓಪನ್ ಮಾಡಿದಾಗ ನಾವು ಅದಕ್ಕೆ ಮತ್ತೆ ಮತ್ತೆ ಸೇಮ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬೇಕಾಗ್ತೈತಿ. ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ನಾವು ಪ್ರಾಜೆಕ್ಟ್ಸ್ಗಳನ್ನು ಯೂಸ್ ಮಾಡ್ಬೋದು. ಕ್ಲೌಡ್ ಎ ಐ ಒಳಗಡೆ ಪ್ರಾಜೆಕ್ಟ್ಸ್ ನಿಮ್ಗೆ ನಿಮ್ಮ ವರ್ಕ್ ಅನ್ನ ಆರ್ಗನೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ಬಹಳಷ್ಟು ಸೋರ್ಸಸ್ ಗಳನ್ನ ಒಂದೇ ಪ್ಲೇಸ್ ಒಳಗಡೆ ತಗೊಂಡ್ಬಂದು ಕೂಡಾಕಿ ಅಲ್ಲಿ ನೀವು ರಿಸರ್ಚ್, ಅನಾಲಿಸಿಸ್ ಮತ್ತೆ ವೇರಿಯಸ್ ಟಾಸ್ಕ್ಸ್ ಗಳನ್ನ ಮಾಡಬಹುದು. ಇದನ್ನ ಯಾವ ತರ ಮಾಡೋದು ಅಂತೇಳಿ ನಾನು ನಿಮ್ಗೆ ಇವತ್ತು ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್, ನೀವೇನಾದ್ರೂ ಫಸ್ಟ್ ಟೈಮ್ ಪ್ರಾಜೆಕ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರಿ ಅಂತಂದ್ರೆ ಇಲ್ಲಿ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಕಾಣಿಸ್ತೈತಿ. ಇಲ್ಲಿ ಫಸ್ಟ್ ಆಫ್ ಆಲ್ ಇದು ಒಂದು ಡ್ಯಾಶ್ ಬೋರ್ಡ್ ತರ ವರ್ಕ್ ಆಗ್ತೈತಿ. ನಿಮ್ಮ ಹತ್ರ ಏನಾದ್ರು ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಇತ್ತು ಅಂತಂದ್ರೆ ಅದು ಇಲ್ಲಿ ತೋರಿಸ್ತೈತಿ. ಇಲ್ಲಿ ತೋರಿಸ್ಲಿಕ್ಕತ್ತಿಲ್ಲ ಬಿಕಾಸ್ ಇನ್ನು ಯಾವುದು ಪ್ರಾಜೆಕ್ಟ್ ನಾವು ಕ್ರಿಯೇಟ್ ಮಾಡಿಲ್ಲ. ಸೊ ಇಲ್ಲಿ ನೀವು ಕೆಳಗಡೆ ನ್ಯೂ ಪ್ರಾಜೆಕ್ಟ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಾಂದ್ರೆ ರೈಟ್ ಟಾಪ್ ಕಾರ್ನರ್ ಒಳಗಡೆ ಇದನ್ನು ಕೂಡ ಕ್ಲಿಕ್ ಮಾಡಿ ನೀವು ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಡೆಮೋಗೋಸ್ಕರ ಯೂಟ್ಯೂಬ್ ಎಕ್ಸಾಂಪಲ್ ಅನ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಬಟ್ ನೀವು ಒಬ್ಬ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ನೀವು ನಿಮ್ಮ ಸಬ್ಜೆಕ್ಟ್ಸ್ ವೈಸ್ ನೀವು ಪ್ರಾಜೆಕ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದಾ. ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರಿ ಅಂತಂದ್ರೆ ಮಾರ್ಕೆಟಿಂಗ್, ರಿಸರ್ಚ್ ಈ ತರ ಪ್ರಾಜೆಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದಾ. ನೀವು ಒಬ್ಬ ಫ್ರೀಲಾನ್ಸರ್ ಆಗಿದ್ರಿ ಅಂತಂದ್ರೆ ನಿಮ್ಮ ಪ್ರತಿಯೊಬ್ಬ ಕ್ಲೈಂಟ್ಸ್ಗೂ ಕೂಡ ಒಂದೊಂದು ಪ್ರಾಜೆಕ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಇದೇ ತರ ವೇರಿಯಸ್ ವೇ ಒಳಗಡೆ ಎಲ್ಲರೂ ಕೂಡ ಪ್ರಾಜೆಕ್ಟ್ಸ್ ಅನ್ನ ಯೂಸ್ ಮಾಡಬಹುದು. ಸೊ ಇವಾಗ ಫಸ್ಟ್ ಆಫ್ ಆಲ್ ಇಲ್ಲಿ ನನಗೆ ಇದೇನ್ ಕೇಳಾಕತ್ತೈತಿ ಅಂತಂದ್ರೆ ನೇಮ್ ಅನ್ನ ಕೊಡ್ಬೇಕು. ಸೊ ನೇಮ್ ಬಂದ್ಬಿಟ್ಟು ನಾ ಇಲ್ಲಿ ರಾಜ್ವೀರ್ ಯೂಟ್ಯೂಬ್ ಸ್ಕೂಲ್ ಅಂತ ಹೇಳಿ ಕೊಡ್ತಾ ಇದ್ದೇನೆ ಫಾರ್ ಎಕ್ಸಾಂಪಲ್. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಸಿಂಪಲ್ ಒಳಗಡೆ ನಾ ಏನ್ ಮಾಡ್ತೇನೆ ಅಂದ್ರೆ ಈ ತರ ಒಂದು ಡಿಸ್ಕ್ರಿಪ್ಷನ್ ಅನ್ನ ಕೊಡ್ತೇನೆ. ಕೊಟ್ಬಿಟ್ಟ ಕ್ರಿಯೇಟ್ ಅಂತ ಕೊಟ್ಟೆ ಅಂತಂದ್ರೆ ಇದು ನನಗೆ ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ತೈತಿ. ನೀವು ಇವಾಗ ಪ್ರಾಜೆಕ್ಟ್ ಪೇಜ್ ಒಳಗಡೆ ಇದ್ದೀರಿ. ಸಪೋಸ್ ಈ ಪ್ರಾಜೆಕ್ಟ್ ಏನಾದ್ರು ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು ಅಂತಂದ್ರೆ ಇಲ್ಲಿ ಸ್ಟಾರ್ ಸಿಂಬಲ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಹೈಲೈಟ್ ಆಗಿರ್ತೈತಿ. ಇದನ್ನ ನೀವು ಇಲ್ಲಿ ಸೈಡ್ ಬಾರ್ ಅನ್ನ ಓಪನ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನೋಡುತ್ತಿರ್ಬೋದು ನೀವು ಸ್ಟಾರ್ಟ್ ಅಂತ ಐತಲ್ಲ, ಅಲ್ಲಿ ನಿಮ್ಗೆ ಇದು ವಿಸಿಬಲ್ ಆಗಿರ್ತೈತಿ. ಸೊ ಟಾಪ್ ಒಳಗಡೆ ವಿಸಿಬಲ್ ಆಗಿರ್ತೈತಿ. ಅದಾದ್ಮೇಲೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಡೀಟೇಲ್ಸ್ ಅನ್ನ ಎಡಿಟ್ ಮಾಡ್ಬೋದು. ಇದು ಸೇಮ್ ಫಸ್ಟ್ ಪೇಜ್ ಏನ್ ಬಂದಿತ್ತಲ್ಲ ಅದೇ ಪೇಜ್ ಇದೆ. ಇಲ್ಲಿ ಪ್ರಾಜೆಕ್ಟ್ ನೇಮ್ ಅನ್ನ ಚೇಂಜ್ ಮಾಡಬಹುದು, ಅದರ ಡಿಸ್ಕ್ರಿಪ್ಷನ್ ಅನ್ನ ಚೇಂಜ್ ಮಾಡಬಹುದು. ನೀವು ಮತ್ತೆ ಇದನ್ನ ಅಪ್ಡೇಟ್ ಕೂಡ ಮಾಡಬಹುದು. ಅದಷ್ಟೇ ಅಲ್ಲದೆ ನೀವು ಇಲ್ಲಿ ಆರ್ಕೈವ್ ಮಾಡಬಹುದು, ಆಮೇಲೆ ಡಿಲೀಟ್ ಕೂಡ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇದು ಚಾರ್ಟ್ ಏರಿಯಾ ಐತಿ. ಇಲ್ಲಿ ನೀವು ಏನೆಲ್ಲ ಚಾರ್ಟ್ ಮಾಡ್ತಿರಲ್ಲ ಅದು ಇಲ್ಲಿಂದಾನೆ ನೀವು ಶುರು ಮಾಡಬಹುದು. ಇಲ್ಲಿ ಚಾರ್ಟ್ ಮಾಡಿರುವಂತ ಎಲ್ಲಾ ಚಾರ್ಟ್ಗಳ ಈ ಚಾರ್ಟ್ ಒಳಗಡೆನೆ ಇರ್ತಾವ, ಅಂದ್ರೆ ಈ ಪ್ರಾಜೆಕ್ಟ್ ಒಳಗಡೆನೆ ಇರ್ತಾವ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಒಳಗಡೆ ನೀವು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ಬಾಕ್ಸ್ ಓಪನ್ ಆಗ್ತದೆ. ಇನ್ಸ್ಟ್ರಕ್ಷನ್ಸ್ ನಿಮ್ಮ ಪ್ರಾಜೆಕ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾವ. ಯಾಕಂತಂದ್ರೆ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಅನ್ನ ನೀವು ಇಲ್ಲಿ ಏನ್ ಬರೀತಿರಲ್ಲ ಅದ್ರ ಪ್ರಕಾರನೇ ನಿಮ್ಮ ಇದು ಎಂಟೈರ್ ಪ್ರಾಜೆಕ್ಟ್ ವರ್ಕ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಇದಕ್ಕೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ. ಈ ಪ್ರಾಜೆಕ್ಟ್ ಅನ್ನ ನಾನು ಸ್ಕ್ರಿಪ್ಟ್ ರೈಟಿಂಗ್ ಗೋಸ್ಕರ ಯೂಸ್ ಮಾಡ್ತಾ ಇದ್ದೇನೆ ಆಸ್ ಎ ಯೂಟ್ಯೂಬರ್. ಸೊ ಇಲ್ಲಿ ನಾ ಹೇಳ್ತಾ ಇದ್ದೇನೆ ಹುಕ್ ಒಳಗಡೆ ಸ್ಟಾರ್ಟ್ ಎವ್ರಿ ಸ್ಕ್ರಿಪ್ಟ್ ವಿತ್ ಅ ಪವರ್ಫುಲ್ 5 to 15 seconds ಹುಕ್ ದಟ್ ಕ್ರಿಯೇಟ್ಸ್ ಕ್ಯೂರಿಯಾಸಿಟಿ, ಹೈಲೈಟ್ಸ್ ಅ ಪ್ರಾಬ್ಲಮ್. ಸೊ ಈ ತರ ನೀವು ಡೀಟೇಲ್ ಆಗಿ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಅನ್ನ ಬರೀಬಹುದು. ಇವಾಗ ಸೇವ್ ಮಾಡ್ತೇನೆ. ಸೇವ್ ಮಾಡಿದ ತಕ್ಷಣ ಇಲ್ಲಿ ಸೇವ್ ಆಗ್ತೈತಿ. ನೆಕ್ಸ್ಟ್ ಬಂದ್ಬಿಟ್ಟು ಫೈಲ್ಸ್ ಮೇಲೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಅಪ್ಲೋಡ್ ಫ್ರಮ್ ಡಿವೈಸ್ ಅಂತ ಐತಿ, ಆಡ್ ಟೆಕ್ಸ್ಟ್ ಅಂತ ಐತಿ, ಗಿಟ್ ಹಬ್ ಅಂತ ಐತಿ. ನೀವು ಗಿಟ್ ಹಬ್ ರೆಪಾಸಿಟರಿಯನ್ನ ಕ್ಲೋನ್ ಮಾಡಬಹುದು, ಅಲ್ಲಿಂದ ಕೋಡ್ ಅನ್ನು ಕೂಡ ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡಬಹುದು. ಅದಾದ್ಮೇಲೆ ಆಡ್ ಟೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ತರ ಒಂದು ಬಾಕ್ಸ್ ಓಪನ್ ಆಗ್ತೈತಿ. ಇಲ್ಲಿ ನೀವು ನಿಮ್ಮ ಕಂಟೆಂಟ್ ಅನ್ನ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ನನ್ನ ಓಲ್ಡ್ ಸ್ಕ್ರಿಪ್ಟ್ ಅನ್ನ ಆಡ್ ಮಾಡಿದ್ದೇನೆ. ಸೊ ಇದಕ್ಕೆ ನಾವಿಲ್ಲಿ ಹೆಸರನ್ನ ಕೂಡ ಕೊಡಬಹುದು, ಓಲ್ಡ್ ಸ್ಕ್ರಿಪ್ಟ್. ಸೊ ಈ ತರ ನೀವು ಇದಕ್ಕೆ ಟೈಟಲ್ ಅನ್ನ ಕೊಟ್ಟು ಸೇವ್ ಮಾಡಿದ್ರಿ ಅಂತಂದ್ರೆ ಆ ಫೈಲ್ ಇಲ್ಲಿ ಆಡ್ ಆಗ್ತೈತಿ. ಇಲ್ಲಿ ನೋಡ್ರಿ ಓಲ್ಡ್ ಸ್ಕ್ರಿಪ್ಟ್ ಅಂತ ಹೇಳಿ 330 ಲೈನ್ಸ್ ಸ್ಕ್ರಿಪ್ಟ್ ಇಲ್ಲಿ ಆಡ್ ಆಯ್ತು. ಇದಾದ್ಮೇಲೆ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಅಪ್ಲೋಡ್ ಫ್ರಮ್ ದ ಡಿವೈಸ್. ನನ್ನ ಹತ್ರ ಇಲ್ಲಿ ಒಂದು CSV ಫೈಲ್ ಐತಿ, ನನ್ನ ರಿಪೋರ್ಟ್ ಅದನ್ನ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಸೊ ಈ ತರ ನೀವು PDFs ಅನ್ನ ಅಟ್ಯಾಚ್ ಮಾಡಬಹುದು, ಸ್ಕ್ರೀನ್ ಶಾಟ್ಸ್ ಅನ್ನ ಅಟ್ಯಾಚ್ ಮಾಡಬಹುದು, ರಿಲೇಟೆಡ್ ಸೋರ್ಸಸ್ ಇದಾವಲ್ಲ ಅದೆಲ್ಲಾನು ನೀವು ಇಲ್ಲಿ ಆಡ್ ಮಾಡಬಹುದು. ಆಡ್ ಮಾಡಿಬಿಟ್ಟು ಇದನ್ನ ನೀವು ನಿಮ್ಮ ಈ ಪ್ರಾಜೆಕ್ಟ್ ಒಳಗಡೆ ಕನ್ವರ್ಸೇಷನ್ ಮಾಡ್ಲಿಕ್ಕೆ, ರಿಸರ್ಚ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡಬಹುದು. ನಿಮ್ಮ ಕನ್ವರ್ಸೇಷನ್ ಒಳಗಡೆ ಅದನ್ನ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಹೇಳ್ತೇನೆ ರೈಟ್ ಅ ಸ್ಕ್ರಿಪ್ಟ್ ಫಾರ್ AI tools in ಬೆಸ್ಟ್ ಟೂಲ್ AI tools in 2026. ಸೊ ಈ ತರ ನಾ ಇವಾಗ ಇದನ್ನ ಕೊಟ್ಟೆ ಅಂತಂದ್ರೆ ಇವಾಗ ಏನ್ ಮಾಡ್ತೈತಿ ಅಂತಂದ್ರೆ ಇದು ನಮ್ಮ
ಡಾಕ್ಯುಮೆಂಟ್ಸ್ ಏನಿದಾವಲ್ಲ ಅದನ್ನ ಕೂಡ ರೀಡ್ ಮಾಡಿ ನೋಡ್ರಿ. ರೀಡಿಂಗ್ ದ ಫ್ರಂಟ್ ಎಂಡ್ ಡಿಸೈನ್ ಸ್ಕಿಲ್ಸ್ ಟು ಅಂಡರ್ಸ್ಟ್ಯಾಂಡ್ ಡಿಸೈನ್ ಗೈಡ್ಲೈನ್ಸ್, ರೀಡಿಂಗ್ ಓಲ್ಡ್ ಸ್ಕ್ರಿಪ್ಟ್. ಓಲ್ಡ್ ಸ್ಕ್ರಿಪ್ಟ್ ನ ರೀಡ್ ಮಾಡಿ. ಇವಾಗ ಇಲ್ಲಿ ನೋಡ್ರಿ 2 ಫೈಲ್ಸ್ ಅನ್ನ ವ್ಯೂ ಮಾಡಿ ಇದು ನಮ್ಗೆ ಒಂದು ಸ್ಕ್ರಿಪ್ಟ್ ಅನ್ನ ಬರೀಲಿಕ್ಕೆ ಶುರು ಮಾಡ್ತೈತಿ. ನೀವು ಇಲ್ಲಿ ಇವಾಗ ನೋಡ್ತಿರ್ಬೋದು, ಇದು ನನಗೆ ಒಂದು ಕಂಪ್ಲೀಟ್ ಸ್ಕ್ರಿಪ್ಟ್ ಅನ್ನ ಬರೆದು ಕೊಟ್ಟೈತಿ. ನಾ ಇಲ್ಲಿ ಯಾವ ತರ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೆಲ್ಲ ಅದೆಲ್ಲಾನು ಇದು ಫಾಲೋ ಮಾಡಿ ನನಗೆ ಸ್ಕ್ರಿಪ್ಟ್ ಅನ್ನ ಬರೆದು ಕೊಟ್ಟೈತಿ. ನಾ ಇವಾಗ ಇದನ್ನ ಕ್ಲೋಸ್ ಮಾಡ್ತೇನೆ. ಇಲ್ಲಿ ಮತ್ತೆ ನಾವು ಪ್ರಾಜೆಕ್ಟ್ ಒಳಗಡೆ ಹೋಗ್ಬೇಕು ಅಂತಂದ್ರೆ ಜಸ್ಟ್ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾವು ಪ್ರಾಜೆಕ್ಟ್ಸ್ ಮೇಲೆ ಬರ್ತೇವೆ. ಪ್ರೀವಿಯಸ್ ಚಾರ್ಟ್ ಅನ್ನ ಮಾಡ್ದೆಲ್ಲ ಅದಿಲ್ಲಿ ನಿಮ್ಗೆ ಕೆಳಗಡೆ ಬರ್ತೈತಿ. ನೀವು ಎಷ್ಟು ಚಾರ್ಟ್ ಮಾಡ್ತಿರಲ್ಲ ಈ ಪ್ರಾಜೆಕ್ಟ್ ಒಳಗಡೆ ಅದೆಲ್ಲ ಇಲ್ಲೇ ಕೆಳಗಡೆ ಲಿಸ್ಟ್ ಆಗಿರ್ತಾವ. ಈ ಕನ್ವರ್ಸೇಷನ್ ಅನ್ನ ನೀವು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟೆ ಇದನ್ನ ಸ್ಟಾರ್ ಮಾಡಬಹುದು. ಸ್ಟಾರ್ ಮಾಡಿದ್ರಿ ಅಂತಂದ್ರೆ ಇದು ಮತ್ತೆ ಇಲ್ಲಿ ಸೈಡ್ ಬಾರ್ ಒಳಗಡೆ ಇಲ್ಲಿ ಬರ್ತೈತಿ. ಇದನ್ನ ಮತ್ತೆ ನೀವು ರಿನೇಮ್ ಮಾಡಬಹುದು. ನೀವು ಪ್ರಾಜೆಕ್ಟ್ ನ ಮೂವ್ ಮಾಡಬಹುದು. ಬೇರೆ ಪ್ರಾಜೆಕ್ಟ್ ಗೆ ಇದನ್ನ ಅಲೋಕೇಟ್ ಮಾಡಬಹುದು. ಇದನ್ನ ಪ್ರಾಜೆಕ್ಟ್ ಇಂದ ರಿಮೂವ್ ಮಾಡಬಹುದು. ಆಮೇಲೆ ಡಿಲೀಟ್ ಕೂಡ ಮಾಡಬಹುದು. ಇದಷ್ಟೇ ಅಲ್ಲದೆ ನೀವು ಫೈಲ್ಸ್ ಗಳನ್ನ ಇಲ್ಲಿಂದ ಮಾತ್ರ ಆಡ್ ಮಾಡಬೇಕು ಅಂತ ಇಲ್ಲ. ಬಟ್ ಇಲ್ಲಿ ಏನ್ ಫೈಲ್ಸ್ ಆಡ್ ಮಾಡ್ತಿರಲ್ಲ ಇದು ಈ ಪ್ರಾಜೆಕ್ಟ್ ಒಳಗಡೆ ಫಾರ್ ಎವರ್ ಇರ್ತೈತಿ. ಬಟ್ ನಿಮ್ಗೆ ಯಾವ್ದೋ ಒಂದು ಕನ್ವರ್ಸೇಷನ್ ಆ ಕನ್ವರ್ಸೇಷನ್ ಅಷ್ಟೇ ಬೇಕಾಗುವಂಗ ಏನಾದ್ರು ಫೈಲ್ಸ್ ಇತ್ತು ಅಂತಂದ್ರೆ ನೀವು ಇಲ್ಲಿ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ಆಡ್ ಫೈಲ್ಸ್ ಅಂಡ್ ಫೋಟೋಸ್ ಅಂತ ಐತಲ್ಲ ಇದನ್ನ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಆ ಕನ್ವರ್ಸೇಷನ್ ಅಷ್ಟೇ ಫೈಲ್ಸ್ ಗಳನ್ನ ಆಡ್ ಮಾಡಬಹುದು. ಆಮೇಲೆ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಬಹುದು, ಸ್ಕಿಲ್ಸ್ ಅನ್ನ ಆಡ್ ಮಾಡಬಹುದು, ಸ್ಕಿಲ್ಸ್ ಅನ್ನ ತಗೊಳ್ಬಹುದು ಇಲ್ಲಿಂದ. ಆಮೇಲೆ ಕನೆಕ್ಟರ್ಸ್ ಗಳನ್ನ ಆಡ್ ಮಾಡಬಹುದು. ಲೈಕ್ ಇಲ್ಲಿ ಕನೆಕ್ಟರ್ ಒಳಗಡೆ ಹೋಗಿ ಆಡ್ ಕನೆಕ್ಟರ್ ಅಂತ ಕೊಟ್ರಿ ಅಂತಂದ್ರೆ ನೀವು ಯಾವ್ದು ಕನೆಕ್ಟರ್ ಐತಲ್ಲ ಅದನ್ನ ನೀವು ಇಲ್ಲಿ ಆಡ್ ಮಾಡ್ಕೊಳ್ಬಹುದು. ದೆನ್ ಆಫ್ಟರ್ ದಟ್ ನೀವು ಇಲ್ಲಿ ಪ್ಲಗಿನ್ಸ್ ಅನ್ನ ಆಡ್ ಮಾಡಬಹುದು, ವೆಬ್ ಸರ್ಚ್ ಆನ್ ಆಫ್ ಮಾಡಬಹುದು, ಆಮೇಲೆ ಯೂಸರ್ ಸ್ಟೈಲ್ ಕೂಡ ಇಲ್ಲಿ ಸೆಟ್ ಮಾಡಬಹುದು. ಸೊ ಇವಾಗ ಇಲ್ಲಿ ಆಲ್ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಮೇನ್ ಡ್ಯಾಶ್ ಬೋರ್ಡ್ ಒಳಗಡೆ ಬರ್ತೀರಿ. ಇಲ್ಲಿ ನಿಮ್ಗೆ ಎಲ್ಲ ನಿಮ್ಮ ಪ್ರಾಜೆಕ್ಟ್ಸ್ ಗಳ ವಿಸಿಬಲ್ ಆಗಿರ್ತಾವ. ಇದೊಂದು ಡ್ಯಾಶ್ ಬೋರ್ಡ್ ತರ ವರ್ಕ್ ಆಗ್ತತಿ. ಬಟ್ ಇಲ್ಲಿ ಒಂದು ಕ್ಯಾಚ್ ಐತಿ. ಅದೇನು ಅಂತಂದ್ರೆ ನೀವೇನಾದ್ರೂ ಫ್ರೀ ವರ್ಷನ್ ಒಳಗಡೆ ಇದ್ರಿ ಅಂತಂದ್ರೆ ಮ್ಯಾಕ್ಸಿಮಮ್ 5 ಪ್ರಾಜೆಕ್ಟ್ಸ್ ಗಳನ್ನ ಮಾತ್ರ ನೀವು ಬಿಲ್ಡ್ ಮಾಡಬಹುದು. ಅದೇ ನೀವೇನಾದ್ರೂ ಪ್ರೋ ವರ್ಷನ್ ಒಳಗಡೆ ಇದ್ರಿ ಅಂತಂದ್ರೆ ಅನ್ಲಿಮಿಟೆಡ್ ಪ್ರಾಜೆಕ್ಟ್ಸ್ ಗಳನ್ನ ಯೂಸ್ ಮಾಡಬಹುದು. ಆಮೇಲೆ ನೀವು ಫ್ರೀ ಅಥವಾ ಪ್ರೋ ಯಾವುದೇ ವರ್ಷನ್ ಒಳಗಡೆ ಇದ್ರೂ ಕೂಡ ಅಪ್ ಟು 300 ಸೋರ್ಸಸ್ ಅನ್ನ ಆಡ್ ಮಾಡಬಹುದು ಪ್ರಾಜೆಕ್ಟ್ ಒಳಗಡೆ. ಸೊ ಈ ವಿಡಿಯೋ ಒಳಗಡೆ ನಿಮಗೆ ಗೊತ್ತಾಯ್ತು ಕ್ಲೌಡ್ ಎಐ ಒಳಗಡೆ ನೀವು ಯಾವ ತರ ಪ್ರಾಜೆಕ್ಟ್ಸ್ ಗಳನ್ನ ಬಿಲ್ಡ್ ಮಾಡಬಹುದು ಮತ್ತೆ ಅದ್ರೊಳಗಡೆ ಏನೆಲ್ಲ ಕೆಪಾಬಿಲಿಟೀಸ್ ಇದಾವ ಅಂತ ಹೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ರಾಜ್ವೀರ್ ಎಐ ಸ್ಟುಡಿಯೋನ ಇವತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನಲ್ ಒಳಗಡೆ ನಿಮ್ಗೆ 100% ಫ್ರೀ ಎಐ ಕಂಟೆಂಟ್ ಸಿಗ್ತೈತಿ. ಎಐ ಟ್ಯುಟೋರಿಯಲ್ಸ್, ಎಐ ಅಪ್ಡೇಟ್ಸ್, ಎಐ ಟೂಲ್ಸ್, ಪ್ರಾಂಪ್ಟ್ಸ್ ಎಲ್ಲ ಕೂಡ ನಿಮ್ಗೆ 100% ಫ್ರೀ ಒಳಗಡೆ ನಾವು ಇಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ ಎಐ ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಎಐ ವಾಟ್ಸಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ರೆಗ್ಯುಲರ್ ಬೇಸಿಸ್ ಹೊಸ ಟಿಪ್ಸ್ ಗಳನ್ನ ಕೊಡ್ತಾ ಇರ್ತೇನೆ. ಇದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ಎಐ ಅಪ್ಡೇಟ್, ಹೊಸ ಎಐ ಟೂಲ್, ಹೊಸ ಎಐ ಟ್ಯುಟೋರಿಯಲ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.